ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬುರ್ಲಿಬಲ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಏನು ವಿಷಯ ತೊಗೊಂಡು ಬಂದಿದ್ನಂದ್ರೆ, ಇದೇ ಬರುವ ಆಗಸ್ಟ್ ತಿಂಗಳಿನಲ್ಲಿ ಭಾನುವಾರ 2ನೇ ತಾರೀಕದಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪರೀಕ್ಷೆಯನ್ನು ನಡೆಸಲಾಗುತ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆಂಟ್ ವಿಷಯವನ್ನು ತೊಗೊಂಡು ಬಂದಿದ್ದೀನಿ. ಅದು ಯಾವುದಪ್ಪ ಅಂದ್ರೆ, ನೀವು ಎಕ್ಸಾಮ್ಸ್ ಏನು ಬರೀತಿರಲ್ಲ ಒ ಎಮ್ ಆರ್ ಶೀಟಿಗೆ ಸಂಬಂಧಪಟ್ಟಂಥ ಒಂದು ವಿಷಯ ಏನಪ್ಪ ಅಂದ್ರೆ, ಪ್ರತಿ ನೀವು ಎಕ್ಸಾಮ್ ಬರಿತೀರಿ, ಬೇರೆ ಬೇರೆ ಇಲಾಖೆ ಎಕ್ಸಾಮ್ ಬರೆದಿರ್ತೀರಿ. ಅದೇ ಪೊಲೀಸ್ ಡಿಪಾರ್ಟ್ಮೆಂಟ್ದು ಪ್ರಿವಿಯಸ್ ಇಯರ್ ಕ್ವಶನ್ಗಳೆಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಒ ಎಮ್ ಆರ್ ಶೀಟ ಫಿಲ್ ಮಾಡಿರ್ತೀರಿ. ಆದ್ರೆ ಪ್ರತಿ ವರ್ಷ ABCD ಅನ್ನೋದು 4 ಆಪ್ಷನ್ ಮಾತ್ರ ಕೊಡ್ತಿದ್ರು. ಆದರೆ ಈ ವರ್ಷ ಪರೀಕ್ಷಾ ಅಕ್ರಮಗಳನ್ನು ತಡೆಯುವ ಉದ್ದೇಶದಿಂದ ABCDE ಅನ್ನೋ ಆಪ್ಷನ್ನ ಕೊಟ್ಟಿದ್ದಾರೆ. ಕಡ್ಡಾಯವಾಗಿ ನಿಮಗೆ ಯಾವ ಉತ್ತರಗಳು ಗೊತ್ತಿರ್ತಾವು, ABCD 4 ಆಪ್ಷನ್ನಲ್ಲಿ ನಿಮಗೆ ಯಾವ ಉತ್ತರ ಸರಿಯಾದ ಉತ್ತರ ಗೊತ್ತಿರ್ತೈತಿಲ್ಲ, ಆ ಉತ್ತರಲ್ಲಿ ಯಾವುದು ಬೇಕು ನಿಮಗೆ ಅದೊಂದು ಸರಿ ಉತ್ತರ ನಿಮಗೆ ಆನ್ಸರ್ನ ಸರ್ಕಲ್ನ ಶೇಡ್ ಮಾಡಬೇಕು. ನಿಮಗೆ ಯಾವುದು ಗೊತ್ತಿರೋದಿಲ್ಲ, ಅವಾಗ ಏನು ಮಾಡ್ಬೇಕಂದ್ರೆ, ಲಾಸ್ಟಿಗೆ ಎಕ್ಸಾಮ್ ಎಲ್ಲ ಮುಗಿದ ನಂತರದಲ್ಲಿ ನಿಮಗೆ ಲಾಸ್ಟ್ ಒಂದು ಬೆಲ್ ಆಗ್ತೈತಿ. ಲಾಸ್ಟ್ ಬೆಲ್ ಆದ ನಂತರದಲ್ಲಿ ನಿಮ್ಮ ಎಕ್ಸಾಮ್ ಸೂಪರ್ವೈಸರ್ ಹೇಳ್ತಾರೆ, ನಿಮ್ಮದು ಎಕ್ಸಾಮ್ ಮುಗಿದೈತಿ ತಮ್ಮ, ಇನ್ನು ನೀವು ಏನು ಎಕ್ಸಾಮ್ ಬರೆದಿಲ್ಲಲ್ಲ, ಯಾವ ಟಚ್ ಮಾಡಿಲ್ಲ, ನಿಮಗೆ ಯಾವುದು ಆನ್ಸರ್ ಗೊತ್ತಿಲ್ಲಲ್ಲ, ಆ ಉತ್ತರ ಸರ್ಕಲ್ಗಳನ್ನು ನೀವು ಶೇಡ್ ಮಾಡಬೇಕು. ಅಂದ್ರೆ ಆಪ್ಷನ್ E ಅನ್ನೋದನ್ನು ಶೇಡ್ ಮಾಡಬೇಕು. ಯಾವಾಗ ನಿಮ್ಮ ಪರೀಕ್ಷೆ ಮುಗಿದ ನಂತರ ಕೊನೆಯ ಗಳಿಗೆಯಲ್ಲಿ 5 ನಿಮಿಷ ಟೈಮ್ ಕೊಡ್ತಾರೆ. ಲಾಸ್ಟ್ ಬೆಲ್ ಆದ ನಂತರದಲ್ಲಿ 5 ನಿಮಿಷ ಟೈಮ್ ಕೊಟ್ಟಿರ್ತಾರೋ ಅವಾಗ ಶೇಡ್ ಮಾಡಿರಿ E ಅನ್ನೋ ಆಪ್ಷನ್ನ. ಅಕಸ್ಮಾತ್ ನಾವು E ಅನ್ನೋ ಆಪ್ಷನ್ ನಾವು ಶೇಡ್ ಮಾಡೋದಲ್ಪ, ನಾವು ಹಂಗೆ ಕೊಟ್ಟು ಬರ್ತೀವಿ ಅಂದ್ರೆ ಈ ಆಪ್ಷನ್ ಅನ್ನೋ ಶೇಡ್ ಮಾಡಲಿಲ್ಲ ಅಂದ್ರೆ ಪ್ರತಿ ಒಂದು ಕ್ವಶನ್ಗೂ ಸಹ ನೆಗೆಟಿವ್ ಮಾರ್ಕ್ಸ್ ಅಂಥೇಳಿ ಕಟ್ ಮಾಡ್ತಾರೆ ನೀವು ಸರಿಯಾದ ಉತ್ತರಗಳಲ್ಲಿ. ಅದಕ್ಕೆ ಏನೈತಿ, ನಿಮಗೆ ಗೊತ್ತಿರುವ ಆ ಉತ್ತರಗಳನ್ನು ಸರಿಯಾದ ಮಾರ್ಗದಲ್ಲಿ ಟಿಕ್ ಮಾಡಿರಿ. ನಿಮಗೇನು ಗೊತ್ತು ಇಲ್ಲದೇ ಇರುವ ಕ್ವಶನ್ಗಳನ್ನು E ಅನ್ನೋ ಆಪ್ಷನ್ನ ಟಿಕ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಬುರ್ಲಿಬಲ್ಸ್ ಅಕಾಡೆಮಿ ಟೀಮ್ನ ಕಡೆಯಿಂದ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಎಕ್ಸಾಮ್ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.